ನಾವು ಯಾವಾಗಲೂ ಯೋಚನೆ ಮಾಡುತ್ತಿರುತ್ತೇವೆ, ನಮ್ಮ ಬದುಕಿನಲ್ಲಿ ನಾವು ದೊಡ್ಡ ವ್ಯಕ್ತಿ ಆಗುವುದು ಹೇಗೆ ಮತ್ತು ನಾವು ಹೇಗೆ ಶ್ರೀಮಂತರಾಗಬಲ್ಲೆವು ಎಂದು ಸದಾ ಕಲ್ಪನೆ ಮಾಡಿಕೊಳ್ಳುತ್ತಲೇ ಇರುತ್ತೇವೆ. ಇಡೀ ಪ್ರಪಂಚಕ್ಕೆ ನನ್ನ ಹೆಸರು ತಿಳಿಯಬೇಕು, ಎಲ್ಲರೂ ನನ್ನನ್ನು ಗುರುತಿಸಬೇಕು ಎಂದು ಬಹಳಷ್ಟು ಜನರು ಬಯಸುತ್ತಾರೆ. ಆದರೆ ಇಂತಹ ಅದ್ಭುತವಾದ ಕನಸುಗಳು ಕೇವಲ ಕೆಲವು ಜನರ ಬದುಕಿನಲ್ಲಿ ಮಾತ್ರ ಈಡೇರುತ್ತದೆ. ಏಕೆಂದರೆ ನಮಗೆ ಕೇವಲ ಯೋಚನೆ ಮಾಡಲು ಬರುತ್ತದೆ, ಆದರೆ ಆ ಕನಸನ್ನು ನನಸಾಗಿಸಲು ಬೇಕಾದ ಕಾರ್ಯರೂಪಕ್ಕೆ ಇಳಿಯುವ ಧೈರ್ಯ ಬರುವುದಿಲ್ಲ. ಕೇವಲ ಕನಸು ಕಾಣುತ್ತಾ ಕುಳಿತರೆ ಅಥವಾ ಯಾವುದೇ ಪರಿಶ್ರಮ ಪಡದೆ ಯಶಸ್ಸು ಸುಲಭವಾಗಿ ಸಿಗುತ್ತದೆ ಎಂದು ನೀವು ಅಂದುಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಯಾರೊಬ್ಬರೂ ಕೂಡ ಕಠಿಣ ಪರಿಶ್ರಮವಿಲ್ಲದೆ ಯಶಸ್ವಿಯಾಗಿಲ್ಲ ಮತ್ತು ಹಾಗೆ ಆಗಲು ಖಂಡಿತವಾಗಿಯೂ ಸಾಧ್ಯವೂ ಇಲ್ಲ. ನೀವೇನಾದರೂ ಸಾಧನೆ ಮಾಡಬೇಕು ಎಂದು ನಿರ್ಧರಿಸಿದ್ದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಒಂದು ವೇಳೆ ನೀವು ನಿಜವಾಗಿಯೂ ಜೀವನದಲ್ಲಿ ಏನನ್ನಾದರೂ ಮಾಡಿ ತೋರಿಸಲೇಬೇಕು ಎಂದು ದೃಢ ಸಂಕಲ್ಪ ಮಾಡಿದ್ದರೆ ಒಂದು ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅದೇನೆಂದರೆ ನೀವು ಈ ಜೀವನದಲ್ಲಿ 1000 ಜೀವನಕ್ಕೆ ಸಮಾನವಾದ ಅತ್ಯಮೂಲ್ಯ ಕೆಲಸಗಳನ್ನು ಮಾಡಬೇಕು. ಏನಾದರೂ ಹೊಸತನ್ನು ಸೃಷ್ಟಿಸಲು ಮತ್ತು ಇತರರಿಗೆ ಸಹಾಯ ಮಾಡಲು ಆ ದೇವರು ನಿಮಗೆ ಈ ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಬದುಕನ್ನು ಬದಲಾಯಿಸಬಲ್ಲ 7 ಪ್ರಮುಖ ಮಾತುಗಳನ್ನು ಹೇಳಲಿದ್ದೇನೆ. ಈ ನಿಯಮಗಳನ್ನು ಅಳವಡಿಸಿಕೊಂಡರೆ ನೀವು ಖಂಡಿತವಾಗಿಯೂ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಬನ್ನಿ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕಾನ್ ಒತ್ತಿ. ಮೊದಲನೆಯ ಮಾತು, ಹಳೆಯ ಮಾತುಗಳನ್ನು ಎಂದಿಗೂ ನೆನಪಿಸಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಯಾವ ಸಮಯ ಕಳೆದು ಹೋಗಿದೆಯೋ ಆ ಕಹಿ ಘಟನೆಗಳ ಬಗ್ಗೆಯೇ ಪದೇ ಪದೇ ಯೋಚನೆ ಮಾಡುತ್ತಾ ನಿಮ್ಮ ಅಮೂಲ್ಯವಾದ ಪ್ರಸ್ತುತ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನೆನಪಿರಲಿ, ಒಮ್ಮೆ ಕಳೆದು ಹೋದ ಸಮಯವನ್ನು ಈ ಜಗತ್ತಿನಲ್ಲಿ ಯಾರಿಂದಲೂ ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಮುಂದಿರುವ ಭವಿಷ್ಯವನ್ನು ನೀವು ಅದ್ಭುತವಾಗಿ ಬದಲಾಯಿಸಬಹುದು. ನಿಮ್ಮ ಮುಂದಿನ ದಿನಗಳನ್ನು ನೀವು ಅತ್ಯಂತ ಸುಂದರವಾಗಿ ಹಾಗೂ ಯಶಸ್ವಿಯಾಗಿ ರೂಪಿಸಿಕೊಳ್ಳಬಹುದು. ನೀವು ನಿಮ್ಮ ನಿನ್ನೆಯ ನೋವುಗಳನ್ನು ಮತ್ತು ವೈಫಲ್ಯಗಳನ್ನು ಮರೆತು ನಾಳೆಯ ಉಜ್ವಲ ಭವಿಷ್ಯದ ಬಗ್ಗೆ ದೃಷ್ಟಿ ಹರಿಸಿದರೆ ಮಾತ್ರ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ. ಯಾವ ಸಮಯ ನಮ್ಮ ಕೈತಪ್ಪಿ ಹೋಗಿದೆಯೋ ಅದನ್ನು ಬದಲಾಯಿಸಲಾಗುವುದಿಲ್ಲ. ಅದರ ಬಗ್ಗೆ ಚಿಂತಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುವುದರ ಬದಲು ನಿಮ್ಮ ಶಕ್ತಿಯನ್ನು ನಿಮ್ಮ ಭವಿಷ್ಯದ ನಿರ್ಮಾಣಕ್ಕಾಗಿ ಮೀಸಲಿಡಿ. ಎರಡನೆಯ ಮಾತು, ಸಮಯದ ಜೊತೆ ಎಲ್ಲವೂ ಬದಲಾಗುತ್ತದೆ, ಅದಕ್ಕೆ ತಕ್ಕಂತೆ ನೀವು ಕೂಡ ಬದಲಾಗಬೇಕು. ಈ ಜಗತ್ತು ಪ್ರತಿದಿನ ಪ್ರತಿಕ್ಷಣ ಬದಲಾಗುತ್ತದೆ ಮತ್ತು ಸದಾ ಬದಲಾಗುತ್ತಲೇ ಇರುತ್ತದೆ. ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ, ನಾವು ನಮ್ಮ ಜೀವನದ ಬಗ್ಗೆ ಎಷ್ಟೇ ಅತೃಪ್ತಿ ಹೊಂದಿದ್ದರೂ ಕೂಡ ಈ ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ನೈಜತೆಯನ್ನು ನಾವು ಎದುರಿಸಲೇಬೇಕು. ಪ್ರಪಂಚದ ಹೊಸ ಹೆಜ್ಜೆಗಳ ಜೊತೆಗೆ ನಾವು ಕೂಡ ಹೆಜ್ಜೆ ಹಾಕಲೇಬೇಕು. ಒಂದು ವೇಳೆ ನಾವು ಈ ಬದಲಾವಣೆಗೆ ಒಗ್ಗಿಕೊಳ್ಳದೆ ಹಾಗೆಯೇ ಉಳಿದುಬಿಟ್ಟರೆ ನಾವು ಎಷ್ಟು ಹಿನ್ನುಳಿಯುತ್ತೇವೆ ಎಂದರೆ ಮತ್ತೆಂದೂ ಯಶಸ್ಸಿನ ಹಾದಿಗೆ ಮರಳುವುದು ಅಸಾಧ್ಯವಾಗುತ್ತದೆ. ಒಮ್ಮೆ ನಿಲ್ದಾಣದಿಂದ ಹೊರಟು ಹೋದ ರೈಲನ್ನು ಓಡಿ ಹೋಗಿ ಹಿಡಿಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸಮಯದ ಜೊತೆ ಓಡುತ್ತಿರುವವರನ್ನು ಮತ್ತು ನಮಗಿಂತ ಮುಂದೆ ಇರುವವರನ್ನು ಹಿಂದಿಕ್ಕುವುದು ಕೂಡ ಅಷ್ಟೇ ಕಷ್ಟಕರವಾಗುತ್ತದೆ. ಆದ್ದರಿಂದ ಒಂದು ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಬದಲಾಗುವ ಪ್ರಪಂಚದ ಜೊತೆಗೆ ನೀವು ಕೂಡ ನಿರಂತರವಾಗಿ ಬದಲಾಗುತ್ತಲೇ ಇರಬೇಕು ಮತ್ತು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯುತ್ತಾ ಅಪ್ಡೇಟ್ ಆಗುತ್ತಲೇ ಇರಬೇಕು. ನೀವು ಬದಲಾಗುತ್ತೀರೋ ಅಥವಾ ಇಲ್ಲವೋ ಎಂಬುದು ನಿಮಗೆ ಬಿಟ್ಟ ವಿಚಾರ. ಆದರೆ ಈ ಪ್ರಪಂಚ ಮಾತ್ರ ಯಾರಿಗಾಗಿಯೂ ಕಾಯುವುದಿಲ್ಲ, ಅದು ಬದಲಾಗುತ್ತಲೇ ಇರುತ್ತದೆ. ಮೂರನೆಯ ಮಾತು, ನೀವು ಮಾಡುವ ಎಲ್ಲಾ ಕೆಲಸಗಳನ್ನು ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ. ನೀವು ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಾಗ ಇದುವೇ ನನ್ನ ಬದುಕಿನ ಕೊನೆಯ ಅವಕಾಶ, ಈ ಅವಕಾಶ ಕೈಯಿಂದ ಹೋದರೆ ನಾನು ಯಾವತ್ತೂ ಯಶಸ್ವಿಯಾಗುವುದಿಲ್ಲ ಎಂದು ಆಳವಾಗಿ ಯೋಚಿಸಿ ಆ ಕೆಲಸವನ್ನು ಮಾಡಿ. ಏನೇ ಕಷ್ಟ ಬಂದರೂ ಸರಿ, ಈ ಒಂದು ಅವಕಾಶವನ್ನು ಮಾತ್ರ ನಾನು ಕಳೆದುಕೊಳ್ಳಬಾರದು ಎಂಬ ಛಲ ನಿಮ್ಮಲ್ಲಿ ಸದಾ ಇರಬೇಕು. ಉದಾಹರಣೆಗೆ, ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇಡೀ 1 ವರ್ಷದ ಸಮಯವಿರುತ್ತದೆ. ಒಂದು ವೇಳೆ ಅವರು ಆ 1 ವರ್ಷದ ಸಮಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಚೆನ್ನಾಗಿ ಓದಿದರೆ ಅವರಿಗೆ ಅತ್ಯುತ್ತಮವಾದ ಫಲಿತಾಂಶ ಕೂಡ ಸಿಗುತ್ತದೆ. ಆದರೆ ಓದಲಿಲ್ಲ ಎಂದರೆ ಅವರು ಮತ್ತೆ 1 ವರ್ಷ ಕಠಿಣ ಶ್ರಮ ಪಡಬೇಕಾಗುತ್ತದೆ ಮತ್ತು ತಮ್ಮ ಸಮಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸುವಾಗ ಇದು ನನ್ನ ಭವಿಷ್ಯವನ್ನು ಬದಲಾಯಿಸುವ ಕೊನೆಯ ಅವಕಾಶ, ಇದನ್ನು ನಾನು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬಾರದು ಎಂದು ಸಂಪೂರ್ಣ ನಂಬಿಕೆಯಿಂದ ಶ್ರಮಿಸಿ. ನಾಲ್ಕನೆಯ ಮಾತು, ಜೀವನದಲ್ಲಿ ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳಬೇಡಿ ಮತ್ತು ಎಂದಿಗೂ ನಿಮ್ಮ ಪ್ರಯತ್ನವನ್ನು ಬಿಟ್ಟುಕೊಡಬೇಡಿ.
ಹಿರಿಯರು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ, ನಮಗೆ ಒಂದು ಮಾರ್ಗ ಮುಚ್ಚಿದರೆ ಆ ದೇವರು ನಮಗಾಗಿ 100 ಹೊಸ ಮಾರ್ಗಗಳನ್ನು ತೆರೆಯುತ್ತಾನೆ. ಆದ್ದರಿಂದ ಜೀವನದಲ್ಲಿ ಯಾವತ್ತೂ ವೈಫಲ್ಯಗಳ ಬಗ್ಗೆ ಚಿಂತಿಸಬೇಡಿ. ನೀವು ಒಂದು ಕೆಲಸದಲ್ಲಿ ಸೋತರೆ ಕುಳಿತು ಅಳುವ ಬದಲು ಆ ಕೆಲಸವನ್ನು ಬೇರೆ ಯಾವ ಹೊಸ ವಿಧಾನದಲ್ಲಿ ಮಾಡಬಹುದು ಎಂಬುದರ ಬಗ್ಗೆ ಚಿಂತಿಸಿ. ನೀವು ವೈಫಲ್ಯಗಳನ್ನು ಎಷ್ಟು ಪ್ರೀತಿಸುತ್ತೀರೋ, ಅದರಿಂದ ಎಷ್ಟು ಪಾಠಗಳನ್ನು ಕಲಿಯುತ್ತೀರೋ, ಅಷ್ಟೇ ದೊಡ್ಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಜೀವನದಲ್ಲಿ ಎಂತಹದ್ದೇ ದೊಡ್ಡ ಸಮಸ್ಯೆ ಎದುರಾದರೂ ಅದರ ವಿರುದ್ಧ ಧೈರ್ಯವಾಗಿ ಹೋರಾಡಿ. ಆ ಸಮಸ್ಯೆಯ ಮುಂದೆ ಎಂದಿಗೂ ಮಂಡಿಯೂರಬೇಡಿ. ಯಾರು ತಮ್ಮ ಬದುಕಿನಲ್ಲಿ ಅತಿ ಹೆಚ್ಚು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತಾರೋ ಅವರು ಮಾತ್ರ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ. ನಿಮಗೆ ಯಾವುದಾದರೂ ಕೆಲಸದಲ್ಲಿ ಯಶಸ್ಸು ದೊರಕಲಿಲ್ಲ ಎಂದರೆ ಹೆದರಬೇಡಿ. ಬದಲಿಗೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಬೇರೆ ಮಾರ್ಗ ಯಾವುದಿದೆ ಎಂದು ಹುಡುಕಿ ಮುನ್ನಡೆಯಿರಿ. 5ನೆಯ ಮಾತು, ನಾಳೆ ಮಾಡಿದರೆ ಆಯಿತು ಎಂದು ಯಾವುದೇ ಕೆಲಸವನ್ನು ಎಂದಿಗೂ ಬಿಟ್ಟು ಬಿಡಬೇಡಿ. ಪ್ರತಿಯೊಂದು ದಿನವನ್ನು ಇದು ನನ್ನ ಬದುಕಿನ ಕೊನೆಯ ದಿನ ಎಂದು ತಿಳಿದು ನಿಮ್ಮ ಸಂಪೂರ್ಣ ಶಕ್ತಿಯಿಂದ ಕೆಲಸ ಮಾಡಿ. ಯಾವತ್ತೂ ನಿಮ್ಮ ಜವಾಬ್ದಾರಿಗಳನ್ನು ಅಥವಾ ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕಬೇಡಿ. ಏಕೆಂದರೆ ಈ ಸಮಾಜದಲ್ಲಿ ಯಾರು ಕೆಲಸವನ್ನು ಮುಂದೂಡುತ್ತಾರೋ ಅಂತಹ ಜನರನ್ನು ಸೋಮಾರಿಗಳು ಎಂದು ಕರೆಯಲಾಗುತ್ತದೆ. ನೀವು ನಿಮ್ಮ ಗುರಿಯನ್ನು ತಲುಪಲು ಏನೇನು ಮಾಡಬೇಕು ಎಂದುಕೊಂಡಿದ್ದೀರೋ ಅದನ್ನು ಇವತ್ತೇ ಈಗಲೇ ಮಾಡಲು ಪ್ರಾರಂಭಿಸಿ. ಏಕೆಂದರೆ ನಾಳೆ ಏನಾಗುತ್ತದೆ, ನಾಳೆಯ ದಿನ ನಮಗಾಗಿ ಏನನ್ನು ಕಾದಿರಿಸಿದೆ ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ. ಆದ್ದರಿಂದ ನೀವು ನಿಜವಾಗಿಯೂ ಏನನ್ನಾದರೂ ಸಾಧಿಸಿ ಈ ಜಗತ್ತಿಗೆ ತೋರಿಸಬೇಕು ಎಂದು ದೃಢವಾಗಿ ನಿರ್ಧರಿಸಿದ್ದರೆ ನಿಮ್ಮ ಕನಸುಗಳನ್ನು ಆದಷ್ಟು ಬೇಗ ಪೂರೈಸಲು ಇಂದೇ ಪ್ರಾರಂಭಿಸಿ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. 6ನೆಯ ಮಾತು, ನಿಮ್ಮ ಜೀವನದಲ್ಲಿ ಯಾರನ್ನೂ ಕೂಡ ನಿರ್ಲಕ್ಷಿಸಬೇಡಿ. ಈ ವಿಶಾಲವಾದ ಜಗತ್ತಿನಲ್ಲಿ ಒಬ್ಬ ಹುಚ್ಚನ ಮಾತುಗಳಿಂದಲೂ ಕೂಡ ನೀವು ಹೊಸದೇನನ್ನಾದರೂ ಕಲಿಯಬಹುದು. ಆದ್ದರಿಂದ ಯಾರೇ ನಿಮಗೆ ಒಳ್ಳೆಯ ಸಲಹೆ ನೀಡಿದರೂ ಯಾವತ್ತೂ ಯಾರದೇ ಮಾರ್ಗದರ್ಶನವನ್ನು ನಿರ್ಲಕ್ಷಿಸಬೇಡಿ. ಒಂದು ವೇಳೆ ನೀವು ಮೊದಲಿನಿಂದಲೇ ಯಶಸ್ವಿಯಾಗಿದ್ದರೆ ಆ ಯಶಸ್ಸನ್ನು ಗೌರವಿಸಿ ಮತ್ತು ಪ್ರಶಂಸಿಸಿ. ಆದರೆ ನಾನು ತುಂಬಾ ಬುದ್ಧಿವಂತ, ನನಗೆ ಪ್ರಪಂಚದ ಎಲ್ಲವೂ ಗೊತ್ತು, ನನಗೆ ಬೇರೆ ಯಾರ ಸಲಹೆಯೂ ಅಗತ್ಯವಿಲ್ಲ ಎಂದು ಯಾವತ್ತೂ ಅಹಂಕಾರದಿಂದ ಯೋಚಿಸಬೇಡಿ. ಒಮ್ಮೆ ಶಾಂತವಾಗಿ ಯೋಚನೆ ಮಾಡಿ ನೋಡಿ, ಈ ಜಗತ್ತು ಎಷ್ಟೊಂದು ಅಪಾರವಾದ ಜ್ಞಾನದಿಂದ ತುಂಬಿಕೊಂಡಿದೆ. ನಾವೊಬ್ಬರೇ ಕುಳಿತು ಪ್ರಪಂಚದ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ನಾವು ಏನನ್ನಾದರೂ ಕಲಿಯುವುದಕ್ಕೆ ಸಿಗುತ್ತದೆ. ಆದ್ದರಿಂದ ಸದಾ ಕಲಿಯುವ ಆಸಕ್ತಿಯನ್ನೂ ಹೊಂದಿರಿ ಮತ್ತು ಯಾವತ್ತೂ ಯಾರನ್ನೂ ಕಡೆಗಣಿಸಬೇಡಿ. 7ನೆಯ ಹಾಗೂ ಕೊನೆಯ ಮಾತು, ನೀವು ಒಬ್ಬಂಟಿಯಾಗಿಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಂದು ವೇಳೆ ನಿಮ್ಮ ಬದುಕಿನ ಪಯಣದಲ್ಲಿ ಯಾವಾಗಲಾದರೂ ನೀವು ಯಾವುದೇ ಕೆಲಸದಲ್ಲಿ ಒಬ್ಬಂಟಿಯಾಗಿದ್ದರೆ, ಏಕಾಂಗಿಯಾಗಿದ್ದರೆ ಎಂದಿಗೂ ಭಯಪಡಬೇಡಿ. ಏಕೆಂದರೆ ಈ ಜಗತ್ತಿನಲ್ಲಿ ಒಂಟಿಯಾಗಿ ಕೆಲಸ ಮಾಡುವುದರಲ್ಲಿ ಮತ್ತು ಹೋರಾಟವನ್ನು ಪ್ರಾರಂಭಿಸಿದವರಲ್ಲಿ ನೀವೇನೂ ಮೊದಲಿಗರಲ್ಲ. ನಿಮಗೆ ಆಶ್ಚರ್ಯವಾಗಬಹುದು, ಈ ಜಗತ್ತಿನಲ್ಲಿರುವ 70% ಯಶಸ್ವಿ ವ್ಯಕ್ತಿಗಳು ಒಂಟಿ ಸಲಗದಂತೆಯೇ ತಮ್ಮ ಸಾಧನೆಯ ಪಯಣವನ್ನು ಪ್ರಾರಂಭಿಸಿದ್ದಾರೆ. ಒಂದು ಪ್ರಮುಖ ಸಮೀಕ್ಷೆಯ ಮುಖಾಂತರ ಏನು ಗೊತ್ತಾಗಿದೆ ಎಂದರೆ, ಜಗತ್ತಿನ 80% ಶ್ರೀಮಂತರು ತಮ್ಮ ಸ್ವಂತ ಕಠಿಣ ಪರಿಶ್ರಮದಿಂದಲೇ ಮೇಲೆ ಬಂದು ಶ್ರೀಮಂತರಾಗಿದ್ದಾರೆ. ಕೇವಲ 20% ಜನರು ಮಾತ್ರ ತಮ್ಮ ತಂದೆ ತಾಯಿಯ ಆಸ್ತಿಯಿಂದ ಶ್ರೀಮಂತರಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರ್ಯದಲ್ಲಿ ಒಂಟಿಯಾಗಿದ್ದರೆ ಎಂದಿಗೂ ಭಯಪಡಬೇಡಿ. ಜಗತ್ತಿನ 70% ಯಶಸ್ವಿ ವ್ಯಕ್ತಿಗಳು ಏಕಾಂಗಿಯಾಗಿಯೇ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ. ಆ ಯಶಸ್ವಿ ಜನರ ಸಾಲಿನಲ್ಲಿ ನೀವು ಒಬ್ಬರಾಗಲಿದ್ದೀರಿ. ಹಾಗಾದರೆ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲು ಹೊರಟಿದ್ದರೆ ಖಂಡಿತವಾಗಿಯೂ ಈ ವಿಡಿಯೋದಲ್ಲಿರುವ ಮಾತುಗಳು ನಿಮಗೆ ಸಹಾಯ ಆಗುತ್ತದೆ ಎಂದು ನಾನು ನಂಬಿದ್ದೇನೆ. ನಿಮ್ಮ ಗುರಿಯ ಕಡೆಗೆ ನಿಮ್ಮ ಪಯಣ ನಿರಂತರವಾಗಿರಲಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.